ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಒಂದು ಸಣ್ಣ ಅಪ್ಡೇಟ್ ಏನಪ್ಪ ಅಂದರೆ ಇದರಲ್ಲಿ 3rd ಸೆಮ್ 5th ಸೆಮ್ ಆ್ಯಂಡ್ ಹಾಗೆ 7th ಸೆಮ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಕೇಳ್ತಾಯಿದ್ರಿ. ನೋಡಿ 2021 ಸ್ಕೀಮ್ ಆ್ಯಂಡ್ ಹಾಗೆ 2022 ಸ್ಕೀಮ್ದು ನೋಡಿ. ನೀವು ಈಗ 3rd ಸೆಮ್ದು ಫಸ್ಟ್ ಹೇಳ್ಬಿಡ್ತೀನಿ. 3rd ಸೆಮ್ 2022 ಸ್ಕೀಮಲ್ಲಿ ಯಾರಿದ್ದೀರೋ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಅನ್ನೋದು ಈ ಮಂತಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಜಸ್ಟ್ ರಿವ್ಯಾಲ್ಯೂಯೇಷನ್ ಆಗಿಬಿಟ್ಟು ಜಸ್ಟ್ 2 ಡೇಸ್ ಆಗಿದೆ. ಈಗ ನಿನ್ನೆ ಮತ್ತು ಇವತ್ತು ಹಾಲಿಡೇ ಇದೆ. ಇವತ್ತು ಯಾವುದೇ ಥರ ವಿಡಿಯೋಲ್ಲಿ ಆ್ಯಕ್ಟಿವಿಟಿ ಇಲ್ಲ. ಹಾಗೂ 3rd ಸೆಮ್ ರಿಸಲ್ಟ್ದು ರಿವ್ಯಾಲ್ಯೂಯೇಷನ್ ತುಂಬ ಜನ ಕೇಳೋದ್ರಿಂದ ಹೇಳ್ತಿದ್ದೆ ಇದು. ಯಾಕಂದರೆ ತುಂಬ ಜನ ಡಿ ಎಮ್ ಮಾಡಿದ್ವಿ 3rd ಸೆಮ್ ರಿಸಲ್ಟ್ ಯಾವಾಗ ಬರುತ್ತೆ ಬ್ರೋ ಅಂತ ಕೇಳ್ತಿದ್ರಿ. 3rd ಸೆಮ್ ರಿಸಲ್ಟ್ ಈ ಮಂತಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಬಟ್ ಇನ್ನೂ ಯಾವುದೇ ಥರ ಅಪ್ಡೇಟ್ ಬಂದಿಲ್ಲ. ಮತ್ತು ಹಾಗೂ 5th ಸೆಮ್ದು ಅಷ್ಟೇ ರಿವ್ಯಾಲ್ಯೂಯೇಷನ್ ಹಾಕಿದ್ದೀರಾ, ನಿಮ್ಮದು ಅಷ್ಟೇ 5th ಸೆಮ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರುತ್ತೆ. ಮತ್ತು ಇನ್ನೇನಪ್ಪ ಅಂದರೆ 2021 ಸ್ಕೀಮ್ದು 7th ಸೆಮ್ ರಿಸಲ್ಟ್ ಕೇಳ್ತಾಯಿದ್ರಿ. ನೋಡಿ ಇದು ಇಲ್ಲಿ 7th ಸೆಮ್ಮು 2021 ಸ್ಕೀಮ್ದು ಏನಾಗಿದೆ ಅಂದರೆ ಯಾಕಂದರೆ ಅದು ಒಂದೇ ಒಂದು ಸ್ಕೀಮು ಸಪ್ರೇಟ್ ಆಗಿದೆ. ಎಲ್ಲರದು 2022 ಸ್ಕೀಮಲ್ಲೇ ಈಗ ಎಲ್ಲರೂ ಆಲ್ರೆಡಿ ಈಗ 3rd ಸೆಮ್ 5th ಸೆಮ್ ಹಾಗೂ ಈಗ ಫಸ್ಟ್ ಸೆಮಿಸ್ಟರ್ ಮುಗಿಸಿ 2nd ಸೆಮ್ ಬಂದಿದ್ದಾರೆ. ಈಗೆಲ್ಲ 4th ಸೆಮ್ಮಲ್ಲಿ ಇರೋ 3rd ಸೆಮ್ ಇರೋ ಹಾಗೂ 5th ಸೆಮ್ ಇರೋಲ್ಲ 6th ಸೆಮ್ ಇದಿರೋ. ಆದರೆ ಬಟ್ 7th ಸೆಮ್ ಈಗ 8th ಸೆಮ್ ಹೋಗಿದ್ದಾರಲ್ಲ ಅವ್ರದ್ದು ಒಂದೇ ಒಂದು ಬ್ಯಾಚ್ ಮಾತ್ರ 2021 ಸ್ಕೀಮ್ ಇದೆ. ಇವ್ರದ್ದೇನಪ್ಪ ಅಂದರೆ ಮ್ಯಾಪಿಂಗ್ ಆಗ್ತಿದೆ. ಒಂದೊಂದು ಸಬ್ಜೆಕ್ಟ್ಸ್ ಏನಾಗಿದೆ ಅಂದರೆ ಈಗ ಅವ್ರದ್ದು ಒಂದೇ ಒಂದು ಸಪ್ರೇಟ್ ಒಂದೊಂದು ಸಬ್ಜೆಕ್ಟ್ ಯಾವುದಿರಲ್ಲ ಅಂಥ ಸಬ್ಜೆಕ್ಟ್ ಮಾತ್ರ ಸಪ್ರೇಟಾಗಿ ವಿ ಟಿ ಅವ್ರ ಕ್ವಶನ್ ಪೇಪರ್ ತೆಗೆದುಬಿಟ್ಟು ಅವ್ರಿಗೆ ಮಾತ್ರ ಅಂಥ ಸಬ್ಜೆಕ್ಟ್ ಮಾತ್ರ ತೆಗಿತಿದ್ದಾರೆ. ಇನ್ನು ಸೇಮ್ ಇರೋ ಸಬ್ಜೆಕ್ಟ್ ಏನು ಮಾಡ್ತಿದ್ದಾರೆ, ಈಗ ನಮ್ಮ ಈ 2022 ಸ್ಕೀಮ್ ಜೊತೆ ಯಾರಿದ್ದಾರೆ ಆ ಸಬ್ಜೆಕ್ಟ್ ಜೊತೆ ಮ್ಯಾಪಿಂಗ್ ಮಾಡ್ತಿದ್ದಾರೆ. ಇದು ಒಂದು ಹೇಳಬೇಕಾಗಿತ್ತು. ಅದು ಒಂದು ಸಪ್ರೇಟ್ ಮಾತ್ರ ನಿಮ್ಗೆ ಅದರಿಂದ ನಿಮಗೂ ರಿವ್ಯಾಲ್ಯೂಯೇಷನ್ ರಿಸಲ್ಟ್ದೊಂದು ಯಾವುದೇ ಥರ ಅಪ್ಡೇಟ್ಸ್ ಏನಪ್ಪ ಅಂದರೆ ಈ ಮಂತಲ್ಲಿ ಬರ್ಬೋದು. ಜಸ್ಟ್ ವಿಡಿಯೋಕ್ಕೊಂದು ಏನೇ ಒಂದು ಟೈಮ್ ಟು ಟೈಮ್ ಅಪ್ಡೇಟ್ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಾನು ಅದನ್ನ ಅಪ್ಡೇಟ್ ಕಳಿಸ್ತೀನಿ. ತುಂಬ ಜನ ಈ ಒಂದು ಅಪ್ಡೇಟ್ಸ್ ಕೇಳ್ತಿದ್ರು, ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬರುತ್ತೆ ಖಂಡಿತ ಹೇಳಿ ಬ್ರೋ, ಬೇಗ ಹೇಳಿ, ಏನಾದರೂ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿ ಅಂತ ಕೇಳ್ತಿದ್ರು. ಎಕ್ಸ್ಪೆಕ್ಟೆಡ್ ಡೇಟ್ ಅಂದರೆ ಈ ಮಂತಲ್ಲೇ ಎಲ್ಲ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರುವಂಥ ತುಂಬ ಎಕ್ಸ್ಪೆಕ್ಟೆಡ್ ಡೇಟ್ ಅನ್ನೋದಿದೆ. ಬಟ್ ಎಕ್ಸಾಕ್ಟ್ ಡೇಟ್ ಹೇಳೋಕ್ಕಾಗಲ್ಲ. ಯಾಕಂದರೆ ವಿಡಿಯೋಲಿ ಯಾವಾಗ ರಿವ್ಯಾಲ್ಯೂಯೇಷನ್ಸ್ ಮುಗಿಯುತ್ತೆ ತಕ್ಷಣ ನಿಮಗೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ನಾನು ಅದನ್ನ ಬೇಕಾದ್ರೆ ಅಪ್ಡೇಟ್ ಬಂದ ತಕ್ಷಣ ನಮಗೆ ಯಾವುದೇ ಥರ ಒಂದು ಜಸ್ಟ್ ಸಣ್ಣ ನೋಟಿಫಿಕೇಶನ್ ಬಂದರೆ ನಿಮ್ಗೆ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ ಹಾಗೂ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ಏನೇ ಅಲ್ಲಿ ಅಪ್ಡೇಟ್ಸ್ ಬಂದರೂ ನಮ್ಮ ವಾಟ್ಸಪ್ ಚಾನಲ್ ತಿಳಿಸ್ತೀವಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ಇಯರ್ದಲ್ಲಿ ಇದೇನಾದ್ರು ಇನ್ಫಾರ್ಮೇಟಿವ್ ಆಯಿತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾವ ಥರ 2021 ಸ್ಕೀಮ್ದು ಏನು ಥರ ಆಗಿದೆ ಹಾಗೂ 2022 ಸ್ಕೀಮ್ ಜಸ್ಟ್ ರಿವ್ಯಾಲ್ಯೂಯೇಷನ್ ಹಾಕಿ ನಿಮ್ಗೆ ಜಸ್ಟ್ 2 ಡೇಸ್ ಆಗಿದೆ. ಇನ್ನು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ, ರಿಸಲ್ಟ್ ಯಾವಾಗ ಬರೋದಂತ. ಇಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾವ ಗುಡ್ ಡೇ, ಲವ್ ಯು ಗೈಸ್, ಟಾಟಾ, ಬಾಯ್ ಬಾಯ್.